ವಿಶೇಷವಾದ ಅಭಿನಂದನೆ ಕಾರಣ ನಮ್ಮ SIR ಪ್ರಕ್ರಿಯೆ ಪ್ರಾರಂಭವಾದ್ದರಿಂದ ಮುಂದಿನ ಸಹ ನಮ್ಮ ಮಾಹಿತಿಯನ್ನು ಕಾಲಕ್ಕೆ ಪ್ರಚುರಪಡಿಸಿದ್ದೀವಿ. ಸಾರ್ವಜನಿಕರಿಗೆ ತಿಳುವಳಿಕೆ ನೀಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೀವಿ. ಆ ಉದ್ದೇಶದಿಂದ ನಿಮ್ಮೆಲ್ಲರ ಸಹಕಾರ ಮತ್ತು ಸಹಯೋಗದೊಂದಿಗೆ ಈ ದಿನ ನಮ್ಮ ತಾಲೂಕಿನ SIR ಪ್ರಕ್ರಿಯೆ ಪೂರ್ಣಗೊಂಡಿರುತ್ತದೆ. ಆ ಒಂದು ವಿಶೇಷ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಸಹ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಬಂಗಾರಪೇಟೆ ತಾಲೂಕಿನಲ್ಲಿ 2,12,696 ಮತದಾರರು ಪ್ರಸ್ತುತ ನಮ್ಮ SIR ಪ್ರಕ್ರಿಯೆ ಪ್ರಾರಂಭವಾಗೋಕ್ಕೆ ಹಿಂದೆ ಇದ್ದಂಥ ಮತದಾರರ ಸಂಖ್ಯೆ 2,12,696. ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ 1,80,885 ಮತದಾರರು ಈಗ ನಮಗೆ ಸಮೀಕ್ಷೆಯಲ್ಲಿ ಮತದಾರರು ಐಡೆಂಟಿಫಿಕೇಷನ್ ವೃತ್ತಿಯಾಗಿದ್ದಾರೆ. ಸುಮಾರು 85.4% ಮತದಾರರು ನಮ್ಮ ತಾಲೂಕಿನಲ್ಲಿ ಇರುವುದಾಗಿ ಪರಿಶೀಲನೆ ನಂತರ ಅಂಕಿಅಂಶದಲ್ಲಿ ಕಂಡುಕೊಂಡಿದೆ. ಇದರಲ್ಲಿ 31,811 ಮತದಾರರು ಮತದಾರ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ. ಪ್ರಸ್ತುತ ಹಿಂದೆ ಏನು 2,12,696 ಮತದಾರರು, ಅವರಲ್ಲಿ 31,811 ಮತದಾರರು ಈ ಪರಿಷ್ಕರಣೆ ಸಮಯದಲ್ಲಿ ವಿವಿಧ ಕಾರಣಗಳಿಂದ ಕೈಬಿಟ್ಟಿದ್ದಾರೆ. ಯಾವ್ಯಾವ ಕಾರಣದಿಂದ ಎಷ್ಟೆಷ್ಟು ಮತದಾರರು ಕೈಬಿಟ್ಟಿದ್ದಾರೆ ಅಂದರೆ, ಶಾಶ್ವತವಾಗಿ ಬಂಗಾರಪೇಟೆಯಿಂದ ಬೇರೆ ಕಡೆ ವರ್ಗಾವಣೆ ಆಗಿ ಹೋಗಿರುವಂಥವರು 17,934 ಮತದಾರರನ್ನು ಗುರುತಿಸಲಾಗಿದೆ. ಹಾಗೂ ಮರಣ ಹೊಂದಿರುವವರು 5,768 ಮತದಾರರಂತ ಗುರುತಿಸಲಾಗಿದೆ. ವಿಮುದ್ರಣ ಡೂಪ್ಲಿಕೇಟ್ ಬೇರೆ ಕಡೆ ಇದ್ದು ಬೇರೆ ಕಡೆಗೂ ಇದ್ದಂಥವ್ರನ್ನ 4,368 ಮತದಾರರನ್ನು ಗುರುತಿಸಲಾಗಿದೆ. ಮತ್ತು ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದು ಸಹ ಅವರು ಇಲ್ಲಿ ವಾಸದಲ್ಲಿ ಗೈರು ಆಗಿರುವಂಥವರು 3,593 ಜನ ಗುರುತಿಸಲಾಗಿದೆ. ಇತರೆ ಕಾರಣದಿಂದ 148 ಜನ ಇವನ್ನ ಪರಿಶೀಲನಾ ಸಂದರ್ಭದಲ್ಲಿ ನಮಗೆ ಇಷ್ಟು ಮತದಾರರು ಈ ತಾಲೂಕಿನಲ್ಲಿ ಇಲ್ಲ ಎಂದು ಗುರುತಿಸಿ ಒಟ್ಟಾರೆ 1,80,885 ಮತದಾರರುಗಳು ಅಂತಿಮವಾಗಿ ಈ ತಾಲೂಕಿನಲ್ಲಿ ಮತದಾರರ ಪಟ್ಟಿಯಲ್ಲಿ ಮತದಾರರುಗಳಿರ್ತಾರೆ. ಈ ದಿನ ನಾವು ಮತದಾರರ ಪಟ್ಟಿಯ ವಿವರವನ್ನು ಪ್ರಚುರಪಡಿಸ್ತಾ ಇದ್ದೀವಿ. ಸಂಬಂಧಪಟ್ಟಂಥ ರಾಜಕೀಯ ಪಕ್ಷಗಳು ಸಹ ಏನು ಮತದಾರರ ಪಟ್ಟಿಯಲ್ಲಿ ಹೆಸರು ಉಳಿದಿದೆ ಅಂತಹ ಮತದಾರರ ವಿವರವನ್ನು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಆಯಾಯ ರಾಜಕೀಯ ಪಕ್ಷದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಅವರು ತಾಲೂಕುವಾರು ರಾಜಕೀಯ ಪಕ್ಷಗಳು ಸಹ ಮತದಾರರ ಪಟ್ಟಿಯನ್ನು ನೀಡ್ತಾ ಇದ್ದಾರೆ. ನಂತರ ನಾವು ಸಹ ಇಂದು BLOಗಳು ಅವರವರ ಸಂಬಂಧಪಟ್ಟಂಥ PSಗಳಲ್ಲಿ ಮತದಾರರ ಪಟ್ಟಿಯನ್ನು ಪ್ರಚುರ ಮಾಡ್ತಾರೆ. BLOಗಳು ಸಹ ಈಗ ಮಧ್ಯಾಹ್ನ ಕರೆದಿದ್ದೀವಿ, ಅವರು ಸಹ ಮತದಾರರ ಪಟ್ಟಿಯನ್ನು ಕೊಡ್ತಾ ಇದ್ದೀವಿ. ಅವರು ಅಲ್ಲಿ ಪ್ರಚುರ ಮಾಡುವಂಥ ಸಂದರ್ಭದಲ್ಲಿ ಸಾರ್ವಜನಿಕರು ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆಯೇ ಇಲ್ಲವೇ ಎಂಬುದನ್ನು ಪರಿಶೀಲನೆ ಮಾಡ್ಕೋಬೋದಾಗಿರುತ್ತೆ ಸರ್. ಇವತ್ತು ಈ ಮತದಾರರ ಪಟ್ಟಿಯ ಅಂತಿಮ ಮತದಾರ ಏನು ಕರಡು ಮತದಾರರ ಪಟ್ಟಿ ಏನು ಈಗ ಉಳಿದಿದೆ ಆ ಒಂದು ಪ್ರಚುರ ಮಾಡುವಂಥದ್ದು ಇವತ್ತು ಕಾರ್ಯಕ್ರಮವಾಗಿದೆ. ಇದ್ರ ಬಗ್ಗೆ ನಿಮಗೆ ವಿಷಯ ತಿಳಿಸೋಕ್ಕೋಸ್ಕರ ತಮ್ಮನ್ನು ಈಗ ಆಹ್ವಾನಿಸಿದ್ದೀವಿ. ನಂತರ ನಮ್ಮ ತಾಲೂಕಿನಲ್ಲಿ 33,192 ಮತದಾರರಿಗೆ ಕೆಲವು ಕಾರಣದಿಂದ ನೋಟಿಸನ್ನು ಜಾರಿ ಮಾಡ್ತಾ ಇದ್ದೀವಿ. ಯಾವುದಂದರೆ ಮ್ಯಾಪಿಂಗು ಸರಿಯಾಗಿ ಹಿಂದೆ ಆಗಿ ಇರುವಂಥವ್ರಿಗೆ 5,679 ಜನ ಮತ್ತು ಅನಾನಿಮಲಿಸ್ ಅಂದರೆ ಅವರ ಹೆಸರಿನಲ್ಲಿ
ಏನೋ ರಾಮಪ್ಪ ಅನ್ನೋ ಇರೋದು ರಾಮಣ್ಣ ಅಂತ ಆಗಿರುತ್ತೆ, ರಾಮಯ್ಯ ವೈ ಅನ್ನೋದು ವೈ ಇನ್ಸಿಲ್ಲೋದಿಲ್ಲ, ಬರೀ ರಾಮಣ್ಣ ಅಂತ ಇರ್ತದೆ. ಇಂಥ ಕಾರಣದಿಂದ ಏನಾರ ಇನ್ಸಿಲ್ಲು ಮತ್ತು ಅವ್ರ ಹೆಸರು ಏನಾರ ಬದಲಾವಣೆ ಆಗಿದ್ದರೆ ಈ ಥರದೆಲ್ಲ ಐಡೆಂಟಿಫೈ ಮಾಡಿ 33,192 ಜನಗಳು ಪುಸ್ತಕ ನೋಟಿಸನ್ನು ಇಂದಿನಿಂದ ಪ್ರಾರಂಭ ಮಾಡ್ತೀವಿ. ಇದು ಅಕ್ಟೋಬರ್ 27ನೇ ತಾರೀಕುವರೆಗೂ 22ನೇ ತಾರೀಕುವರೆಗೂ ಇದು ಚಾಲ್ತಿಯಲ್ಲಿರ್ತದೆ. ಈ ಏನು ನೋಟಿಸ್ ಕೊಟ್ಟಿರ್ತೀವಿ ಆ ನೋಟಿಸ್ ಕೊಟ್ಟಂಥ ಮತದಾರರು ಅದಕ್ಕೆ ಪೂರಕವಾದ ದಾಖಲೆಗಳನ್ನ, ಈಗ ನಾವು ನಿಮ್ಮಲ್ಲಿ ಹಿಂದೆ ನಿಮ್ಮ ಓಟ್ ಇರ್ತದೆ ರಾಮಪ್ಪ ಅಂತ ಹಾಕೊಂಡ್ಬಿಟ್ಟಿದ್ರಿ, ಈಗ ರಾಮಣ್ಣ ಅಂತ ಇದೆ ಅಂತ ನೀವು ನಮೂದಿಸಿದ್ರಿ. ರಾಮಣ್ಣ ಅನ್ನೋಕ್ಕೆ ಒಂದು ಯಾವ್ದಾದ್ರು ದಾಖಲೆ ಇದ್ದರೆ ಆ ದಾಖಲೆನ ನೀವು ಪ್ರಚುರ ಮಾಡಿದ್ರೆ ಅದನ್ನು ಕರೆಕ್ಷನ್ ಮಾಡಿ ಅದನ್ನು AERಗಳು ಮುಂದೆ ಅವನ್ನ ಹಿಯರಿಂಗ್ ಮಾಡಿ ಅದನ್ನು ಕ್ಲಿಯರ್ ಮಾಡ್ತೀವಿ. ಸುಮಾರು 20 ಜನ AERಗಳನ್ನ ನೇಮಕ ಮಾಡ್ತೀವಿ. ಕಾರಣ ಏಕೆಂದರೆ ಮತದಾರರು ಬಂಗಾರಪೇಟೆಗೆ ಹಳ್ಳಿಯಿಂದ ಬರಬಾರ್ದು, ಅವ್ರಿಗೆ ಅಲ್ಲೇ ಒಂದು ಸೂಕ್ತ ತಳಗೊಳಿಸಿ ಒಂದು ಪಂಚಾಯತಿ ಕೊಟ್ಟರು, ಒಂದು ಪಂಚಾಯತಿ 2 ಪಂಚಾಯತಿಗೆ ಒಬ್ಬರು AERಗಳನ್ನ ಗುರುತಿಸಿ ಅವ್ರು ಅಲ್ಲೇ ಕ್ಲಿಯರ್ ಮಾಡಬೇಕು. ಅವರಲ್ಲೇ ಹೋಗಿ ತಮ್ಮ ಏನಾರ ದಾಖಲೆಗಳನ್ನ ಕೊಟ್ಟು ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ 20 ಜನ ಹೆಚ್ಚುವರಿ AERಗಳನ್ನ ನಾವು ನೇಮಕ ಮಾಡ್ಕೊಂಡಿದ್ದೀವಿ. ನೇಮಕ ಮಾಡಿಕೊಂಡು ಪೈಲಟ್ ಪ್ರಾಜೆಕ್ಟ್ ಈ ಕೆಲಸನ ಮುಗಿಸ್ಬೇಕು, 2 ತಿಂಗಳೊಳಗೆ ಮುಗಿಸೋಗೋಸ್ಕರ ನಾವು ಸಮಗ್ರ ಪರಿಶೀಲನೆ ಇದನ್ನು ಕ್ಲಿಯರ್ ಮಾಡ್ತೀವಿ. ಇದು ಇಷ್ಟು ಇವತ್ತಿನ ಮುಖ್ಯವಾದ ಉದ್ದೇಶ. ನೀವು ಮಾಹಿತಿ ಕೊಡಬೇಕಾಗಿತ್ತು, ನಮ್ಮಲ್ಲಿ ಇದರ ಇತ್ತು ಅಂದರೆ ಕೇಳಿದ್ರು ನನಗೆ ಮತದಾರರ ಪಟ್ಟಿ ಅನೌನ್ಸ್ ಮಾಡಿದ್ದೀವಿ. ಅದರಲ್ಲಿ ವ್ಯಕ್ತಿ ಇದ್ದು ಅವನು ಏನಾರ ಕೈ ಬಿಟ್ಟಿದ್ರೆ ಫಾರಂ ನಂಬರ್ 6 ಅಲ್ಲೇ ಕೊಟ್ಟು ಸೇರಿಸ್ಬೇಕು, ಅಷ್ಟು ಅವಕಾಶ ಕೊಟ್ಟಿದೆ. ಫಾರಂ ನಂಬರ್ 6 ಸುಧಾ ಎಲ್ಲ BLO ಹತ್ರ ಇದೆ. ಆ ಪಟ್ಟಿನ ಅದಕ್ಕೋಸ್ಕರ ನಾವು ಹೇಳ್ತಾ ಪ್ರಚುರ ಪಡಿಸಿರೋದು, ಅದನ್ನು ಚೆಕ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ ನನ್ನ ಹೆಸರು ಇದೆಯಾ ಇರುವಂಥದ್ದು. ಒಂದು ವೇಳೆ ನನ್ನ ಹೆಸರು ಇಲ್ಲ ಅಂದರೆ, ನನ್ನ ಹೆಸರು ಬೇರೆ ಕಡೆನೂ ಇಲ್ಲ ಅಂದರೆ, ಬೇರೆ ಕಡೆ ನಾನು ಈ ಫಾರಂ ಕೊಟ್ಟು ಬಂದು ಇಲ್ಲಿ ಮತ ಸೇರಿದ್ರೆ ಈಗ ಆಗಲ್ಲ, 2 ಕಡೆ ಆಗಲ್ಲ. ಬೇರೆ ಕಡೆನೂ ಹೆಸರಿಲ್ಲ, ಇಲ್ಲೂ ನನ್ನ ಹೆಸರಿಲ್ಲ ಅಂದರೆ ಅವನು ಫಾರಂ ನಂಬರ್ 6 ಕೊಟ್ಟು ಮತದಾರರಿಗೆ ಹೆಸರು ಸೇರಿಸ್ಕೋಬೋದು. ಅದಕ್ಕೊಂದು ಅವಕಾಶ ಇದೆ. ಯಾರು ಸುಧಾ ತೊಂದರೆ ಮತ್ತು ಅವರು ಆತಂಕ ಕೊಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಹೆಸರು ಇಲ್ಲದೆ ಹೋದ್ರೂ ಸುಧಾ ನಿಮ್ಮ ಹೆಸರು ಸೇರಿಸಲಿಕ್ಕೂ ಅವಕಾಶ ಇದೆ, ಬಂದವರ ಹೆಸರನ್ನ ಸೇರಿಸ್ಕೋಬೋದು. ಸೈಮಲ್ಟೇನಿಯಸ್ ಇದ್ದೇ ಇರ್ತದೆ ಸರ್, ಮರಣ ಹೊಂದಿದ್ದನ್ನು ತೆಗೆಯೋದು ಮತ್ತು ಹೊಸಬನ್ನ ಹ್ಯಾಡ್ ಮಾಡೋದು ಅದು ಸೈಮಲ್ಟೇನಿಯಸ್ ಇದ್ದೇ ಇರ್ತದೆ. ಈಗ SIR ಪ್ರಕ್ರಿಯೆ ಮುಗಿದ ಮೇಲೆ ಸತ್ತದವ್ರಲ್ಲ ಅದನ್ನು ತೆಗೆಯೋಕ್ಕೆ ಅವಕಾಶ ಇದೆ. ಬಟ್ ಈ ಪಟ್ಟಿ ಒಳಗೆ ಈಗ ಸತ್ಯಕ್ಕೆ ಸೇರ್ಕೊಳ್ಳಲ್ಲ ಅಂತ ನಾನು ಭಾವಿಸ್ತೀನಿ. ಅದೇ ಸಪ್ರೇಟಾಗಿ ಬರ್ತದೆ. ಇವತ್ತು ಏನಿದೆ ಇದು ಫೈನಲ್ ಆಗಿದೆ, 1,80,000 ಏನಿದೆ ಇಷ್ಟು ಇವತ್ತಿಗೆ ಫೈನಲ್ ಆಗಿದೆ. ಅದು ನಿರಂತರ ಪ್ರಕ್ರಿಯೆ, ಸತ್ತೋದ ತೆಗಿತಾ ಇರ್ತೀವಿ, ಬೇಕಾದಂತ ಸೇರ್ಕೊಳ್ತಾ ಇರ್ತಾರೆ, ಹೊಸಬ್ರು ಸೇರ್ಕೊಳ್ತಾ ಇರ್ತಾರೆ. ಅದು ನಿರಂತರ ಪ್ರಕ್ರಿಯೆ. ಇವತ್ತು ಸೇರಿಸ್ಕೋಬೋದು. ಈಗಲೂ ಫಾರಂ ನಂಬರ್ 6 ಕೊಡ್ತಾ ಇದ್ದಾರೆ, ಅಲ್ಲೇ BLO ಹತ್ರ 18 ವರ್ಷ ಮೇಲೆ ಕೊಟ್ಟರು, 18 ವರ್ಷ ಆಯ್ತು ಅಂತ ಈಗಲೂ ಅವ್ರ ನೇಮನ್ನ ಹ್ಯಾಡ್ ಮಾಡ್ತೀವಿ.